ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಜೀವಕ್ರಿಯೆ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ದೊರಕ್ತವೆ. ಎಲ್ಲವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಹಾಗಿದ್ದರೆ ಇಂದಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಮಾನವರಲ್ಲಿ ವಿಸರ್ಜನೆ. ಈ ಒಂದು ವಿಸರ್ಜನೆ ಕ್ರಿಯೆ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತಪ್ಪ ಅಂತಂದರೆ, ನಮ್ಮಲ್ಲಿ ಮೂತ್ರಪಿಂಡಗಳದಾವು. ಮೂತ್ರಪಿಂಡಗಳ ಸಹಾಯದಿಂದ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಂದು ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನು ನಾವೇನು ಮಾಡ್ತೀವಿ, ಹೊರಗಡೆ ಹಾಕ್ತೀವಿ. ಹಾಗಿದ್ರೆ ಯಾವ್ಯಾವ ಭಾಗಗಳನ್ನು ನಾವು ನೋಡ್ಬೋದಪ್ಪ ಅಂತಂದ್ರೆ, ಮೂತ್ರಪಿಂಡಗಳು ಮತ್ತು ರಿನಲ್ ಅಭಿಧಮನಿ ಮತ್ತು ಮಹಾಪಧಮನಿ, ಎಡ ಮೂತ್ರನಾಳ ಮತ್ತು ಅಭಿಧಮನಿ, ಮೂತ್ರಕೋಶ ಮತ್ತು ಮೂತ್ರದಾರದವರೆಗೂ ಏನಪ್ಪ ಅಂತಂದ್ರೆ ಮಾನವರಲ್ಲಿ ವಿಸರ್ಜನೆಯ ಕ್ರಿಯೆ ತೆಗೆದುಕೊಳ್ತೈತಿ. ಹಾಗಿದ್ರೆ ನಾವು ಈಗ ಮಾನವನ ವಿಸರ್ಜನಾ ವ್ಯೂಹದ ಬಗ್ಗೆ ಅಧ್ಯಯನ ಮಾಡೋಣ. ಮಾನವರ ವಿಸರ್ಜನಾಂಗ ವ್ಯೂಹವು ಒಂದು ಜೊತೆ ಮೂತ್ರಪಿಂಡಗಳು, ಒಂದು ಜೊತೆ ಮೂತ್ರನಾಳಗಳು, ಒಂದು ಮೂತ್ರಕೋಶ ಮತ್ತು ಒಂದು ಮೂತ್ರದ್ವಾರವನ್ನು ಒಳಗೊಂಡಿದೆ. ಏನೇನು ಒಳಗೊಂಡಿದೆಪ್ಪ ಹಂಗಿದ್ರೆ, ಮನುಷ್ಯರ ವಿಸರ್ಜನಾಂಗ ವ್ಯೂಹ ಒಂದು ಜೊತೆ ಮೂತ್ರಪಿಂಡಗಳು. ಒಂದು ಜೊತೆ ಮೂತ್ರಪಿಂಡಗಳು ಅಂತಂದರೆ ಎಷ್ಟು? ಎರಡು. ಅಂದರೆ ಎರಡು ಮೂತ್ರಪಿಂಡಗಳನ್ನು ಹೊಂದಿದೆ ಮತ್ತು ಎರಡು ಮೂತ್ರನಾಳಗಳನ್ನು ಹೊಂದಿದೆ. ಮೂತ್ರನಾಳಗಳು ಯಾವುದಕ್ಕೆ ಅಂತಂದರೆ, ಅಲ್ಲಿ ಏನು ನಮ್ಮ ನೈಟ್ರೋಜನ್ ಯುಕ್ತ ತ್ಯಾಜ್ಯ ಯಾವುದ್ರ ಮುಖಾಂತರ ಹರಿದು ಬರಬೇಕು, ಮೂತ್ರನಾಳಗಳ ಮುಖಾಂತರ ಹರಿದು ಬರಬೇಕು. ಅವು ಎಷ್ಟಿದ್ದಾವೆ? ಒಂದು ಜೊತೆ ಇದ್ದಾವೆ. ಮತ್ತು ಅದೇ ರೀತಿಯಾಗಿ ಒಂದು ಮೂತ್ರಕೋಶದ ಕೆಲಸ ಏನಪ್ಪ ಅಂತಂದರೆ, ಆ ಒಂದು ಮೂತ್ರವನ್ನು ಶೇಖರಣೆ ಮಾಡಿಡುವಂಥ, ಅಂದರೆ ಅದನ್ನು ಏನು ಸಂಗ್ರಹ ಮಾಡಿ ಇಟ್ಟುಕೊಳ್ಳುವಂಥ ಒಂದು ಸ್ಥಳ, ಅದು ಮೂತ್ರಕೋಶ ಅಂತ ಕರಿತೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಮೂತ್ರದ್ವಾರವನ್ನು ಒಳಗೊಂಡಿದೆ. ಮೂತ್ರದ್ವಾರ ಅಂತಂದರೆ ಏನಪ್ಪ ಅಂತಂದ್ರೆ, ಅದು ನಮ್ಮ ಎಲ್ಲಿರುವಂಥ ಒಂದು ಶೇಖರಣೆ ಮಾಡಿ ಇಟ್ಟುಕೊಂಡಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನು ಹೊರಗಡೆ ಹಾಕುವಂಥ ಒಂದು ಅಂಗವಾಗೈತಿ. ಅದಕ್ಕೆ ಏನಂತ ಕರಿತೀವಿ? ಮೂತ್ರದ್ವಾರ ಅಂತೇಳಿ ಕರಿತೀವಿ. ಮೂತ್ರಪಿಂಡಗಳು ಉದರ ಭಾಗದಲ್ಲಿ ಬೆನ್ನು ಮೂಳೆಯ ಎರಡೂ ಪಾರ್ಶ್ವಗಳಲ್ಲಿ ಒಂದರಂತೆ ಇವೆ. ಎಲ್ಲಿ ಕಂಡು ಬರ್ತವೆ ಹಂಗಿದ್ರೆ ಇವು ಉದರ ಭಾಗಗಳಲ್ಲಿ ಬೆನ್ನು ಮೂಳೆಯ ಎರಡೂ ಪಾರ್ಶ್ವಗಳಲ್ಲಿ ಒಂದರಂತೆ ಇವು ಏನು ಮಾಡ್ತವೆ, ಇಲ್ಲಿ ಕಂಡು ಬರ್ತಾವಂಥವ್ರಲ್ಲಿ ಹೇಳ್ತಾರೆ. ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆ ಆಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ. ಹೌದಾ? ನಾ ಆಗಲೇ ಹೇಳಿದೆ. ಏನು ಹೇಳಿದೆಪ್ಪ ಅಂತಂದ್ರೆ, ಮೂತ್ರಪಿಂಡಗಳಲ್ಲಿ ಏನಪ್ಪ ಅಂತಂದ್ರೆ ಉತ್ಪತ್ತಿ ಆಗ್ತೈತಿ. ಏನು ಮೂತ್ರ ಏನಾಗ್ತೈತಿ ಅಲ್ಲಿ ಉತ್ಪತ್ತಿ ಆಗ್ತೈತಿ. ಅದು ಉತ್ಪತ್ತಿಯಾಗಿ ಎಲ್ಲಿಂದ ಹರಿದು ಬರಬೇಕು? ಮೂತ್ರನಾಳಗಳ ಸಹಾಯದಿಂದ ಏನಾಗಬೇಕು? ಅದು ಹರಿದು ಬರಬೇಕು. ಹರಿದು ಬಂದು ಎಲ್ಲಿ ಸಂಗ್ರಹ ಆಗಬೇಕಂಗಿದ್ರೆ, ಅದು ಮೂತ್ರದ್ವಾರದ ಮೂಲಕ ವಿಸರ್ಜನೆ ಆಗುವವರೆಗೂ ಎಲ್ಲಿ ಶೇಖರಣೆ ಆಗಿರ್ತೈತೆ ಹಂಗಿದ್ರೆ, ಅದು ಮೂತ್ರಕೋಶದೊಳಗಡೆ ಏನಾಗಿರ್ತೈತಿ? ಸಂಗ್ರಹವಾಗಿರ್ತೈತಿ. ಅದೇ ರೀತಿಯಾಗಿ ನೋಡಿರಿ, ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರತೆಗೆಯುವುದು ಮೂತ್ರ ತಯಾರಿಕೆಯ ಉದ್ದೇಶವಾಗಿದೆ. ಅಂದರೆ ಏನಪ್ಪ ಅಂದ್ರೆ, ನಮ್ಮ ದೇಹದಲ್ಲಿ ಇರುವಂಥ ರಕ್ತ ಏನಪ್ಪ ಅಂತಂದರೆ ನೀರಿನಿಂದನೂ ಸಹ ಏನಾಗಿರ್ತೈತಿ? ಮಿಶ್ರಣವನ್ನು ಹೊಂದಿರ್ತೈತಿ. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ಸಹ ಏನಾಗಬೇಕದು? ಸೋಸಬೇಕು. ಅದರಿಂದ ಎಲ್ಲಿ ಇರ್ತಾವೆ? ರಕ್ತದಲ್ಲಿ ಇರುವಂಥ ತ್ಯಾಜ್ಯ ವಸ್ತುಗಳನ್ನ ಏನು ಮಾಡಬೇಕದು? ಸೋಸಬೇಕು. ಸೋಸಿ ಹೊರಗಡೆ ತೆಗಿಬೇಕು. ಅದು ಏನಂತ ಕರಿತೀವಿ ನಾವು? ಮೂತ್ರ ತಯಾರಿಕೆದ ಏನಾಗೈತೆ ಅದು ಒಂದು ಉದ್ದೇಶವಾಗಿದೆ ಅಂತವ್ರಲ್ಲಿ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಶ್ವಾಸಕೋಶಗಳಲ್ಲಿ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದು ಹಾಕುವಂತೆ ಮೂತ್ರಪಿಂಡಗಳ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂಥ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಸಹ ತೆಗೆದುಹಾಕಲಾಗುತ್ತದೆ. ಹೌದಾ? ನಾವು ಶ್ವಾಸಕೋಶದ ಕ್ರಿಯೆಯಲ್ಲಿ ಏನು ಮಾಡ್ತೇವಪ್ಪ ಅಂತಂದರೆ, ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕಿ ನಮಗೆ ಉಪಯುಕ್ತ ಇರುವಂಥ ಆಕ್ಸಿಜನನ್ನು ಮಾತ್ರ ಏನು ಮಾಡ್ತೀವಿ? ಉಪಯೋಗ ಮಾಡ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಏನಪ್ಪ ಅಂತಂದ್ರೆ, ಮೂತ್ರಪಿಂಡಗಳು ಏನು ಮಾಡ್ತಾವಪ್ಪ ಅಂದರೆ, ರಕ್ತದಲ್ಲಿ ಇರುವಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳು, ಇವು ಯಾವುವು? ಯೂರಿಯಾ ಅಥವಾ ಮತ್ತು ಯೂರಿಕ್ ಆಮ್ಲಗಳು ಏನಪ್ಪ ಅಂದರೆ ನೈಟ್ರೋಜನ್ ತ್ಯಾಜ್ಯಗಳು, ಇವುಗಳನ್ನು ಸಹ ನಮ್ಮ ದೇಹದಿಂದ ಹೊರಗಡೆ ಹಾಕುವಂಥ ಅವಶ್ಯಕತೆ ಇದೆ. ಈ ಒಂದು ಕೆಲಸವನ್ನು ಯಾವ ನಿರ್ವಹಣೆ ಮಾಡ್ತಾವಪ್ಪ ಅಂತಂದ್ರೆ, ಮೂತ್ರಪಿಂಡಗಳು ಈ ಒಂದು ಕಾರ್ಯಗಳನ್ನು ನಿರ್ವಹಣೆ ಮಾಡಿ ನಮ್ಮ ದೇಹದಿಂದ ಹೊರಗಡೆ ಹಾಕ್ತವೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅರ್ಥ ಆಯ್ತಾ? ಮೂತ್ರಪಿಂಡದಲ್ಲಿರುವ ಪ್ರತಿಯೊಂದು ಲೋಮನಾಳಗಳ ಗುಂಪು ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನಾಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿ ಇರುತ್ತದೆ. ಏನಪ್ಪ ಅಂತಂದರೆ, ಮೂತ್ರಪಿಂಡಗಳಲ್ಲಿ ಪ್ರತಿಯೊಂದು ಲೋಮನಾಳಗಳ ಗುಂಪು ಇರ್ತಾವೆ. ಅವು ಏನು ಮಾಡ್ತಪ್ಪ ಅಂತಂದರೆ, ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನಾಕಾರದ ತುದಿ ಇರುವ ಒಂದು ನಾಳ ಸಂಪರ್ಕವನ್ನು ಏನು ಮಾಡಿರ್ತೈತೆ? ಹೊಂದಿರ್ತೈತೆ ಅಂತ ಹೇಳ್ತಾರೆ, ಇರುತ್ತದೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡಿರಿ, ಪ್ರತಿಯೊಂದು ಮೂತ್ರಪಿಂಡವು ನೆಫ್ರಾನ್ಗಳೆಂದು ಕರೆಯಲ್ಪಡುವ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಈ ಸೋಸುವ ಘಟಕವನ್ನು ಭಾರೀ ಸಂಖ್ಯೆಯಲ್ಲಿ ಹೊಂದಿದೆ. ಹಾಗಿದ್ರೆ ನಮ್ಮ ಮೂತ್ರಪಿಂಡಗಳಲ್ಲಿ ರಕ್ತವನ್ನು ಶುದ್ಧೀಕರಣ ಮಾಡಿ ನಮ್ಮ ನೈಟ್ರೋಜನ್ ಯುಕ್ತ ತ್ಯಾಜ್ಯವನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಯಾವುದು ನಿರ್ವಹಣೆ ಮಾಡ್ತೈತಪ್ಪ ಹಂಗಿದ್ರೆ, ನೆಫ್ರಾನ್ಗಳು ಎಲ್ಲಿ ಕಂಡು ಬರ್ತಿರ್ತಾವೆ? ಮೂತ್ರಪಿಂಡಗಳೊಳಗಡೆ ಕಂಡು ಬರ್ತಾವೆ. ಅವು ಏನು? ಅಸಂಖ್ಯಾತ ಅಂದ್ರೇನು? ಭಾರೀ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏನು ಮಾಡ್ತಾವಪ್ಪ ಅಂತಂದ್ರೆ, ಮೂತ್ರಪಿಂಡಗಳಲ್ಲಿ ಒತ್ತೊತ್ತಾಗಿ ಜೋಡಿಸಲ್ಪಟ್ಟೈತಿ. ಇವು ಏನು ಮಾಡ್ತಾವೆ? ಈ ಸೋಸುವ ಘಟಕವನ್ನು ಭಾರೀ ಪ್ರಮಾಣದಲ್ಲಿ ಹೊಂದೈತಿ. ಹಂಗಿದ್ರೆ ಸೋಸುವ ಘಟಕ ಯಾವುದಪ್ಪ ಅಂತಂದ್ರೆ, ಮೂತ್ರಪಿಂಡದಲ್ಲಿ ಕಂಡುಬರುವುದು ನೆಫ್ರಾನ್ಗಳಂತೇಳಿ
ನಾವಿಲ್ಲಿ ಹೇಳ್ತೇವೆ. ಹೌದಾ? ಹಾಗಿದ್ದರೆ ಮಾನವನ ವಿಸರ್ಜನಾಂಗ ವ್ಯೂಹವನ್ನು ನಾವು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗಿದ್ದರೆ ಮುಂದಿನ ಒಂದು ತರಗತಿಯಲ್ಲಿ ನಾವು ನೆಫ್ರಾನ್ಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ ಅನ್ನುವುದನ್ನು ಅಧ್ಯಯನ ಮಾಡೋಣ. ಹಾಗಿದ್ದರೆ ಅದೆಲ್ಲ ಅರ್ಥ ಆಗೈತೆ ಅಂತ ಅನ್ಕೋತೀನಿ. ಮುಂದಿನ ತರಗತಿಯಲ್ಲಿ ನೆಫ್ರಾನ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಿದ್ದರೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೂ ಸಹ ವಿಡಿಯೋಗಳನ್ನು ಶೇರ್ ಮಾಡಿ. ಆ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು.